ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂತ ಒಂದು ಡೈಲಾಗ್ ರೀ, ಹೊಂಚು ಹಾಕಿ ಸಂಚು ಮಾಡಿ ಮಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿದ ಶಿವಸ್ಕಂದ ವರ್ಮ ಯಾವ ಕದಂಬ ವಂಶವೃಕ್ಷ ನಿನ್ನ ಕ್ರೌರ್ಯಕ್ಕೆ ಸಿಕ್ಕಿ ನಿರ್ನಾಮವಾಯಿತೆಂದು ತಿಳಿದುಬರೆಯೋ ಆ ಮಹಾವಂಶ ವೃಕ್ಷವೆಂದು ಮತ್ತೆ ಚುಗುರಿ ತಲೆಗೆತ್ತಿ ನಿಂತಿದೆ. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲೆಯಿಂದ ಬಡಿದೋಡಿಸಿ ವೈಜಯಂತಿರದ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾಗ್ರವಾಗಿ ನಿಲ್ಲುವಂತಿದೆಯೇ ಹೊರತು ನಿನ್ನಂತ ಅಕ್ಕೋಟಿ ಪಲ್ಲವರ ನಿರಂತರ ದಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಇದ ಮಯೂರ್ ಸಿನಿಮಾದ ಆದ್ರೆ ಇನ್ನ ಕಪುರವಾನ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಇನ್ನೊಂದು ಹೇಳ್ತಾರೆ, ಅದನ್ನೊಂದು ಏನು ಕಾಂತ ಕೆಂಗಲಿನಿಂದ ಕೆಕ್ಕಳಿಸಿ ನೋಡಿ ನನ್ನನ್ನು ಗೆಲ್ಲಲಾರಿ. ಈಗ ಆಸಕ್ತಿ ನಿನ್ನಲಿಲ್ಲ, ಪರಮ ಪತಿವ್ರತೆಯನ್ನು ನಿಲ್ಲಿಸಿದ ಮರುಕ್ಷಣವೇ ನಿನ್ನ ಪುಣ್ಯವಲ್ಲ ಉಳಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಎತ್ತು ನಿನ್ನ ಗಾಂಡಿವ ಗುರು ಪರಮೇಶ್ವರನ ಕೊಟ್ಟ ಆ ನಿನ್ನ ಪಾಶುಪಟಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂತ ಅವರಿವರನ್ನು ಕೊಂದೆ ಎಂಬ ಗೌರವದಿಂದ ನಾ ಕರಾಟೆ ಆಡ್ತೇನ್ರಿ, ಅಲ್ಲಿ ಕೆಲವೊಂದು ಶೋ ಮಾಡ್ಬೇಕಂತ ಇನ್ನೊಂದು ಎಲ್ಲ ಹೇಳ್ಬಿಡ್ತೀನಿ ಮತ್ತೆ ಅಕ್ಕ ಹೇಳ್ಬಿಡ್ತೀನಿ. ಅವರು ಗೆದ್ದ ಮಾತ್ರಕ್ಕೆ ನೀನು ವಿಜಯನಲ್ಲ, ಪೃಥ್ವಿಗೆ ಮೃತ್ಯು ಸ್ವರೂಪನಾದ ಪಾರ್ಥ ಗಾಂಧಿಗಳನ್ನು ಹೊಂದಿಸಿದರೆ ಪೃಥ್ವಿ ಅಲ್ಲೋಲ ಕಲ್ಲೋಲವಾಗುವುದು, ಗ್ರಹಗಳು ಒಂದಕ್ಕೊಂದು ಪಡೆದು ಬ್ರಹ್ಮ ಸೃಷ್ಟಿಗೆ ಪೂಜೆಯಾಗುವುದು. ರಥಚಿತ್ರವಾಗಲಿ, ನಾವೇ ಯುದ್ಧಕ್ಕೆ ಹೊರಡುತ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಹೇಳುವಂತ ಡೈಲಾಗ್ರಿ, ಇನ್ನು ನನಗೆ ಸಮನಾರು ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಈ ತ್ರಿಭುವನದಲ್ಲಿ ಅವನಾವು ಎಲ್ಲವೇ ಹರಿ. ಎಲ್ಲವೇ ಹರಿ ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿ ಒಳ್ಳೆಯ ಕಿಚ್ಚನಿಟ್ಟ ಪಾತಕಿ ಇಂದು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರಿ. ಡೈಲಾಗ್ ಸಾಕ್ರಿ, ಒಂದು ಬ್ಯಾಗ್ಸನ್ ಮಾಡಿದ್ರಿ, ಎಡ್ಕೊಂಡು ಹಾಡಿದ್ರಿ. ಸಾಕು